ಕೆ ಶಿವಕುಮಾರ್ ಹತ್ರ ಹೋಗಿದ್ದೆ, ಡಿ ಕೆ ಸುರೇಶ್ ಹತ್ರ ಹೋಗಿದ್ದೆ. ಅವ್ರು ಇದನ್ನ ಇಸ್ಕೊಂಡ್ಬಿಟ್ಟು 20 ನಿಮಿಷ ನೋಡಿ ಅದನ್ನ ಮೋಸ್ಟ್ಲಿ ಕಾಪಿ ಮಾಡ್ಕೊಂಡಿರ್ಬೇಕು, ಆಮೇಲೆ ತಂದು ನಮ್ಗೆ ಇವೆಲ್ಲ ಬೇಡಪ್ಪ ಅಂತ ಕೊಟ್ಬಿಟ್ರು. ಅಲ್ಲಿಂದ ಲೀಕ್ ಆಗಿದೆ ಅನ್ನೋದು ದೇವರಾಜೇಗೌಡ ಆರೋಪ. ನೋಡಿ, ದೇವರಾಜೇಗೌಡಂದು ಒಂದು ಪ್ರೆಸ್ ಮೀಟ್ ಆಗುತ್ತೆ. ಕಾರ್ತಿಕ್ ಮೇಲೆ ರೇವಣ್ಣ ಅವರ ಭವಾನಿ ರೇವಣ್ಣ ಮತ್ತೆ ಅವ್ರ ಕುಟುಂಬದವರ ಹಲ್ಲೆ ಮಾಡಿ ಅವರ ಪತ್ನಿಗೆ ಅಬಾರ್ಷನ್ ಆಗೋ ಥರ ಹೊಡೆದು ಇದೆಲ್ಲ ಆದ ನಂತರ ದೇವರಾಜೇಗೌಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಂತ ಮಾಡ್ತಾರೆ, ಮೀಡಿಯಾ ಇಂಜೆಕ್ಷನ್ ತೆಗೆಸ್ಕೊಂಬರ್ಲಿ, ಮೀಡಿಯಾ ಇಂಜೆಕ್ಷನ್ ತೆಗೆಸ್ಕೊಂಬಂದ್ರೆ ಇಲ್ಲಿರೋ ಅಷ್ಟು ಸಿಡಿಗಳನ್ನ ವಿಡಿಯೋಗಳನ್ನ ನಾನು LED ವಾಲ್ ಹಾಕ್ಸ್ಬಿಟ್ಟು ಹಾಸನ ಸರ್ಕಲಲ್ಲಿ ಪ್ಲೇ ಮಾಡ್ತೀನಿ. ಯಾರು ಹೇಳಿದ ಆ ಮಾತನ್ನ? ಆಮೇಲೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಪೆನ್ ಡ್ರೈವ್ನ ಕಾರ್ತಿಕ್ ತೊಗೊಂಬಂದು ಕೊಟ್ಟ, ಅದ್ರೊಳಿರೋ ವಿಡಿಯೋ ಬೇರೆ ಇದ್ರೊಳಿರೋ ವಿಡಿಯೋ ಬೇರೆ, ನಾನು ಅದನ್ನ ಸೀಲ್ಡ್ ಕವರಲ್ಲಿ ಹಾಕಿಟ್ಟಿದ್ದೆ ಅಂತ ಹೇಳ್ತಾರೆ. ಸೀಲ್ಡ್ ಕವರ್ ಅಲ್ಲಿ ಹಾಕಿಟ್ಟಿದ್ರೆ ಮತ್ತೆ ಹೆಂಗೆ ಆ ವಿಡಿಯೋ ಹೆಂಗ್ ಬೇರೆ ಆಗುತ್ತೆ, ಈ ವಿಡಿಯೋ ಹೆಂಗ್ ಬೇರೆ ಆಗುತ್ತೆ? ದ್ವೇಷ ಸಾಧಿಸ್ತಾ ಇದೆಯಾ? 6 ವರ್ಷ ಹಿಂದಿನ ಪ್ರಕರಣನ ತೆಗೆದು 6 ವರ್ಷ ಹಿಂದಿಂದು ಅಂತ ಹೇಳಿದ್ ಯಾರು ಅಂದ್ರೆ ರೇವಣ್ಣ ಅವರು. ಅಲ್ಲ, 376 ಯಾಕೆ ಹಾಕಿರೋದು ಅಂದ್ರೆ ದೂರು 164 ಸ್ಟೇಟ್ಮೆಂಟ್ ಆಗುತ್ತೆ. 164 ಸ್ಟೇಟ್ಮೆಂಟ್ ಆದ್ಮೇಲೆ ರೇವಣ್ಣ ವಿರುದ್ಧ ಅಲ್ಲ 376 ಹಾಕಿರೋದು. ಮೂಲ ದೂರ ಇರಲಿಲ್ಲ. ದೇವರಾಜೇಗೌಡನ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿದೆ 6 ತಿಂಗಳು ಮುಂಚೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ. ಅಲ್ಲ, ಒಂದ್ ನಿಮಿಷ, ಆರೋಪ ಅಲ್ಲ, ಒಂದು ಎಕ್ಸಾಂಪಲ್. ನಾನೇ ನಡೆಸ್ತಾ ಇರುವಂತ ಪ್ರಕರಣ. ನಾನು ಇವತ್ತು ನನ್ನ ಹತ್ರ FIR ಕಾಪಿನೂ ಇದೆ. ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದೇವರಾಜೇಗೌಡನ ವಿರುದ್ಧ ಒಂದು ಪ್ರಕರಣ ಆಗುತ್ತೆ. ಆ ಪ್ರಕರಣದಲ್ಲಿ ಗಂಡ ಹೆಂಡತಿ ಜಗಳ ಆಗಿರುತ್ತೆ. ಹೆಂಡತಿನ ಕರೆದ್ಬಿಟ್ಟು ಬಾ ನೀನು ಕಾಂಪ್ರಮೈಸ್ ಮಾಡ್ತೀನಿ ಅಂತ ಅಲ್ಲೂ ಕೂಡ 354 ಆಗಿದೆ ದೇವರಾಜೇಗೌಡ್ರ ಮೇಲೆ. ಅದಾದ ನಂತರ ಹೆಂಡತಿನೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು ಗಂಡನ್ನ ಅಂತ ಹೇಳ್ಬಿಟ್ಟು ಹೆಂಡತಿ ವಿರುದ್ಧ ಕಂಪ್ಲೇಂಟ್ ಮಾಡಿಸ್ತಾರೆ ಇದೇ ದೇವರಾಜೇಗೌಡ. ಆ ಕೇಸ್ ಇವತ್ತಿಗೂ ಪೆಂಡಿಂಗ್ ಇದೆ. ಇಂಥ ದೇವರಾಜೇಗೌಡನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಂಪ್ಲೇಂಟ್ ಆಗಿದ್ದು ಯಾವ್ದೇ ಹೇಳ ಡೇಟ್ ಹೇಳಿ. ಹೇಳ FIR ಮುಂಚೆ ಸರ್ಕಾರ ಇದೇ ಬೇರೆ ಕೇಸು. ಹೋಗ್ಬೇಕು ಅಂತ ಹೇಳಿದ್ರೆ ಇವರ ದೇವರಾಜೇಗೌಡ ಏನು ದೇವರಾಜೇಗೌಡ ಲಾಯರ್ ಮಾಡ್ಬಿಡ್ತಾರೆ. ಡೌಟ್ ಆಗಿದೆ ನಮಗೆ. ದೇವರಾಜೇಗೌಡ ಯಾಕೆ ಲಾಯರ್ ಆಗಿ ಆಡಿಯೋ ರಿಲೀಸ್ ಮಾಡಿದ್ರು ದೇವರಾಜೇಗೌಡ? ಅದ್ರಲ್ಲಿ ಏನಾಯ್ತು? ಇದೇ ಚುನಾವಣೆ ಎಲ್ಲ ಚುನಾವಣೆ ಭೇಟಿ ಮಾಡ್ತೀನಿ ಅವನ್ನೆಲ್ಲ ಕಳ್ಸಿದೀವಿ ಅಂತ ಹೇಳ್ತಾರೆ. ಎಲ್ಲಿ ಕಳ್ಸಿದಾರೆ? ಇಲ್ಲಿ ಒಂದು ಕಾರ್ತಿಕ್ ಆಗಿಲ್ಲ. ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಅಕಸ್ಮಾತ್ ಕಾಂಗ್ರೆಸ್ ಇದ್ರ ಮೇಲೆ ರಾಜಕಾರಣ ಮಾಡಲೇಬೇಕಾಗಿದ್ದಿದ್ರೆ JDS ಹೋಗಿರೋ 3 ಸೀಟು ಮಂಡ್ಯ ಆಗಿರ್ಲಿ, ಕೋಲಾರ ಆಗಿರ್ಲಿ, ಹಾಸನ ಆಗಿರ್ಲಿ, ಇದು ಚುನಾವಣೆಗೆ ಹೋಗಕ್ಕಿಂತ ಮುಂಚೆ ಇದ್ರಲ್ಲಿ ರಾಜಕಾರಣ ಮಾಡಿದ್ರೆ ಇವ್ರಿಗೆ ರಾಜಕಾರಣದ ಲಾಭ ಆಗ್ತಿತ್ತು. ಚುನಾವಣೆ ಆದ ನಂತರ ಇದೆಲ್ಲ ಆಚೆ ಬಂದು ಇದೆಲ್ಲ ಇದಾಗಿ ಇವತ್ತು ಕಾಂಗ್ರೆಸ್ ಮೇಲೆ ಬೆರಳು ತೋರ್ಸೋದು ಯಾಕೆ ಅಂತ ಹೇಳಿದ್ರೆ ಇವರು ಬಚ್ಚಿಸ್ಕೊಳಕ್ಕೆ, ಇವ್ರು ತಪ್ಪಿಸ್ಕೊಳಕ್ಕೆ. ಮುಂಚೆ ರಿಲೀಸ್ ಆಗಿದ್ದು ತಾರೀಕು ಮನೆ ಮನೆಗೆ ಹಂಚಿರ್ತಕ್ಕಂಥದ್ದು. ದೇಶ ಬಿಟ್ಟು ನಿಮ್ಮ ನಾಯಕ ಯಾವತ್ತು ಇಲ್ಲ ನಿಮ್ಮ ನಾಯಕ ನಿಮ್ಮ ದೇಶ ಬಿಟ್ಟು ಹೋಗಿದ್ಯಾ ಅವತ್ತು? ಏರ್ಪೋರ್ಟ್ ಹೆಂಗಿದಾವೆ ನೋಡೋಣ ಅಂತ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅದೇ ರಾಜಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣಿಗೆ ಹೆಣ್ಮಕ್ಳು ಬೇಕಾಗಿತ್ತ?
ರೇವಣ್ಣ ಅವ್ರಿಗೆ ಹೆಣ್ಮಕ್ಳು ಬೇಕಾಗಿತ್ತ? ಆಗ್ಲಿ, ಮತ್ತೆ ಬಿಡಿ. ಇಷ್ಟು ಹೇಳಿದ್ರಲ್ಲ, ಅಲ್ಲಿಗೆ ಮುಗೀತು. ಯಾಕೆ ಹಾಕ್ಬೇಕು ಅವ್ರನ್ನ ಗಲ್ಲಿಗೆ? ಅವ್ರನ್ನ ಯಾಕೆ ಹಾಕ್ಬೇಕು? ಕುಡಿಯಕ್ಕೆ ಅನಾವಿರೋದಲ್ಲಿ Right. ಅದಕ್ಕೆ ಅಲ್ವಾ ಮನೇಲಿ ಕೂರ್ತಿದ್ದು. ರೈಟ್ ರಾಜ್ಯ ಜನತೆ ನಿಮ್ಮನ್ನ ಕೂತಿದೆ ಅಂತ ಸಮೀಲ ಸರ್ ನಾವು ಹೇಳಿ. ಸಮೀಲ ಸರ್ 40 ಸೀಟುಗಳ ಹೇಳಿ, ಹೇಳಿ. ಹೇಳಿ ಇದೇ ಚಾನಲ್ ಇಲ್ಲೇ ಇರ್ತೀನಿ. ಅವನ್ನ ತಡಬೇಕು. ರಾಹುಲ್ ಗಾಂಧಿ ಜೂನ್ 4 ಯೋಗ್ಯತೆ ಇದೇ ಚಾನಲ್ ಇಲ್ಲೇ ಇರ್ತೀನಿ. ನಾನು ಬಂದ್ಬಿಟ್ರೆ ಬಿಜೆಪಿ ಆಫೀಸ್ ಕೊಡಿಸ್ತೀನಿ, ಗುಲಾಮ ಆಗಿರ್ತೀನಿ. ನಾನು ಬಂದ್ಬಿಟ್ರೆ ಇಲ್ಲ ಬಿಟ್ಟೋಗ್ಬೇಕು ನೀವು, ಇಲ್ಲ ನೀವು ಕೊಡಿಸ್ಬೇಕು. ರಿಪಬ್ಲಿಕ್ ಚಾನೆಲ್ ಕೊಡಿಸ್ಬೇಕು. ನಾನು ಬಂದ್ರೆ ನಾನು ಬಿಜೆಪಿ ಆಫೀಸ್ ಕೊಡಿಸ್ತೀನಿ, ಇಲ್ಲ ನೀವು ಕೊಡಿಸ್ಬೇಕು. ಇಡೀ ರಿಪಬ್ಲಿಕ್ ಚಾನೆಲ್ ಕೊಡಿಸ್ಬೇಕು. ಒಪ್ಪಿಗೆನಾ? 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 ಇಡೀ ದೇಶದಲ್ಲಿ ನಾನು ಬಂದ್ರೆ ಬಿಜೆಪಿ ಆಫೀಸ್ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನೀವು ಕೊಡಿಸ್ಬೇಕು. ನಾವು 40 ಇಲ್ಲ ಅಂದ್ರೆ ನೀವು ಕೊಡಿಸ್ಬೇಕು. ಇದು ತಾಕತ್ತು ಬಿಜೆಪಿ ಸಮೀವುಲ್ಲ ಸರ್ ಮಾತಾಡಕ್ ಬಿಡಿ ಒಂದ್ ನಿಮಿಷ ಸರ್. ಇವರಿಬ್ರು ಸ್ಟೇಟು ಸೆಂಟರು ಎಲೆಕ್ಷನ್ ರಿಸಲ್ಟ್ ಇಷ್ಟು ಹೋರಾಟ ಇಷ್ಟು ಮಾತಾಡ್ತಿದಾರಿಗೆ ಹೊರತು ಈ ಕೇಸಲ್ಲಿ ನೀವು ಮೊದಲೇ ಹೇಳಿದಾಗೆ ಹೆಣ್ಣು ಮಕ್ಕಳ ಘನತೆ ಇದೆ, ಈ ಕೇಸಲ್ಲಿ ಆಗಬಾರ್ದಾಗಿದೆ, ಅಥವಾ ರೇವಣ್ಣ ಕೇಸಲ್ಲಿ ಒಂದ್ ರಾಶಿ ಪೊಲಿಟಿಕ್ಸ್ ಕಾಣ್ತಾ ಇದೆ, ಇದರಿಂದ ದೂರ ಉಳಿಬೇಕು ಅಂತ ಇಬ್ರು ಹೇಳ್ತಾ ಇಲ್ಲ. ಬೋತ್ ಆರ್ ಇಂಟ್ರೆಸ್ಟೆಡ್ ಇದರಲ್ಲಿ, ಸಿವಿಯರ್ಲಿ ಇಂಟ್ರೆಸ್ಟೆಡ್. ಏನ್ ಹೇಳಕ್ ಬಯಸ್ತೀರಿ? ಬೆಳಗಾದ್ರೆ ಕುಮಾರಸ್ವಾಮಿ ಮಾತಾಡಲ್ಲ. ಅದೇ ಹೇಳ್ತಿರೋದು, ಒಂದು ಈ ಪ್ರಕರಣವನ್ನ ರಾಜಕಾರಣದಿಂದ ದೂರ ಇಡಬೇಕು. ಎಕ್ಸಾಕ್ಟ್ಲಿ. ದೂರ ಇಡಬೇಕು. ಸೇಯಿಂಗ್ ದಟ್ ಅವ್ರಿಬ್ರಿಗೂ ಅದ್ರಲ್ಲಿ ಬಹಳ ಇಂಟ್ರೆಸ್ಟ್. ಬಹಳ ಇಂಟ್ರೆಸ್ಟ್ ಅಂದ್ರೆ ಅದ್ರ ರಾಜಕೀಯ ಲಾಭವನ್ನ ಪಡೀಲಿಕ್ಕೆ ಮತ್ತು ಅವರು ತಮ್ಮ ಮೈ ಮೇಲೆ ಬರದಲೇ ಇರೋ ತರ ಜಾರ್ಕೊಳ್ಳೋದಕ್ಕೆ. ಒಬ್ರು ರಾಜಕೀಯ ಲಾಭ, ಇನ್ನೊಬ್ರು ಮೈ ಮೇಲೆ ಬರದಲೇ ಇರೋ ತರ ಜಾರ್ಕೊಳ್ಳೋದಕ್ಕೆ. ಅವರವರ ಮೂಗಿನ ನೇರಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಫಿಕ್ಸ್ ಮಾಡೋದಿತ್ತು ಅಂದ್ರೆ ಏಜೆನ್ಸಿಗಳು ಯಾಕೆ ಇರ್ಬೇಕು? ಹೀಗಾಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೆಲಸ ಮಾಡೋದು ಬಿಡಬೇಕು. ಹೀಗಾಗಿ ಅವ್ರು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೋಡಿ ಆ ದಿಕ್ಕಲ್ಲಿ ರಾಜಕೀಯ ಪಕ್ಷಗಳು ಸಹಕರಿಸಿದ್ರೆ ಒಳ್ಳೇದು. ಇವತ್ತು ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದು ಹೋಗ್ತಿರೋ ದಿಕ್ಕು ಬೇರೆ ದಿಕ್ಕಲ್ಲಿ ತಿರುಗ್ತಾ ಇದೆ. ಇವತ್ತು ಆಗಿರೋ ರೈಡು, SIT ಮಾಡಿರೋ ರೈಡು, ಅದು ಬೇರೆ ದಿಕ್ಕಲ್ಲಿ ತಿರುಗ್ತಾ ಇದೆ. ಇಲ್ಲಿ ಯಾವ ದಿಕ್ಕಲ್ಲಾರು ತಿರುಗ್ಲಿ, ಯಾವ ಪಕ್ಷದ ಕಡೆ ತಿರುಗ್ಲಿ, ಕೇಡಿಗಳು ಕೇಡಿಗಳೇ. ಕರೆಕ್ಟ್. ಅದು ಕಾಂಗ್ರೆಸ್ ತರ ಇರ್ಲಿ, ಬಿಜೆಪಿ ನರ ಇರ್ಲಿ, ಇಂಥ ಸಂದರ್ಭದಲ್ಲಿ ಅಂತವ್ರನ್ನ ಈ ತರ ಮಾಡಿದ್ದು ತಪ್ಪು. ಇಲ್ಲಿ ನಾವು ಇಂಟರ್ವ್ಯೂನ್ ಆಗಲ್ಲ, ಇಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ, ರಾಜಕಾರಣ ದೂರ ಇಟ್ಟು ಹೇಳಿಕೆ ಈಗ ಹೆಸರುಗಳು ಬರಬಾರ್ದು ಅಂತ ಸ್ಟೇ ತಗೋತಾರೆ. ಮತ್ತದಂತ ಹೇಳ್ತಾರೆ, ಮೈಕ್ ಹಿಡಿದ ತಕ್ಷಣ ನಾನ್ ಡೈರೆಕ್ಟ್ರು, ನಾನ್ ಪ್ರೊಡ್ಯೂಸರು, ಅವ್ರ ಥೀಮಿಂಗ್ ಏನೋ ಮಹಾನಾಯಕ ಎಲ್ಲವೂ ಬರ್ತವೆ. ಈಗ ಕುಮಾರಸ್ವಾಮಿ ಅವರು ಕ್ವೆಶ್ಚನ್ ಇದೆ.